ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಗರಿಗೆದರಿದೆ ರಾಜಕೀಯ. ಈಗಾಗಲೇ 2 ವರ್ಷಗಳ ಸಾಧನಾ ಸಮಾವೇಶ ಮಾಡಿದಂತಹ ಕಾಂಗ್ರೆಸ್ನಲ್ಲಿ ಇನ್ನ ಬದಲಾವಣೆ ಯಾವಾಗ ಅನ್ನುವಂಥ ಕೂಗು ಜಾಸ್ತಿ ಆಗ್ತಾ ಇದೆ. 2 ವರ್ಷದ ನಂತರ ಹಲವಾರು ಬದಲಾವಣೆಗಳಾಗುತ್ತೆ ಅಂತ ಮೊದಲೇ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ ನಂತರ ಕೇವಲ 2 ವರ್ಷ, ಆ 2 ವರ್ಷಗಳ ನಂತರ ಬೇರೆಯವರಿಗೆ ಅವಕಾಶ. ಈ ಅವಕಾಶಕ್ಕೋಸ್ಕರ ತುದಿಗಾಲಲ್ಲಿ ಕಾಯ್ತಾ ಇದ್ದವರು 2 ವರ್ಷ ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದವರು ಈಗ ಮೇರಾ ನಂಬರ್ ಕಬ್ ಆಯೇಗಾ ಅಂತ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹಾಗಾಗಿನೇ ಈಗ ಕಾಂಗ್ರೆಸ್ನಲ್ಲಿ ರಾಜಕೀಯ ಫುಲ್ ಗರಿಗೆದರಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಬಂದು ಹೋದ ಮೇಲೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಈಗಿರುವಂತಹ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ? ಸಂಪುಟ ಪುನಾರಚನೆ ಆಗೋದಾದ್ರೆ ಯಾರಿಗೆ ಅವಕಾಶ ಸಿಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚಟುವಟಿಕೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ. ಡೆಲ್ಲಿಯಲ್ಲಿ ನಿರ್ಧಾರವಾಗಲಿದೆ ಸಂಪುಟ ಪುನಾರಚನೆ. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಗ್ಯಾರಂಟಿ. ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಜೂನ್ 6ಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಸಂಪುಟ ಪುನಾರಚನೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಆಗಲ್ವಾ ಅನ್ನೋ ವಿಚಾರಕ್ಕೆ ಅಲ್ಲಿ ಚರ್ಚೆ ನಡೆಯುತ್ತೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಜೊತೆಗೆ ದೆಹಲಿಗೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ಯಾರ್ಯಾರು ಸಚಿವರಾಗಬೇಕು, ಯಾರ್ಯಾರು ದೆಹಲಿಯಲ್ಲಿ ಲಾಬಿ ಮಾಡಬೇಕು, ಅವರೆಲ್ಲರೂ ಕೂಡ ದೆಹಲಿಯಲ್ಲೇ ಬೀಡು ಬಿಡ್ತಾರೆ. ಹೈಕಮಾಂಡ್ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಅದರ ಬಳಿಕವಷ್ಟೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಜೂನ್ 6ನೇ ತಾರೀಕು ಕಾಂಗ್ರೆಸ್ ಪಾರ್ಟಿಯ ವಿಚಾರಕ್ಕೆ ಬಂದರೆ ತುಂಬ ಮಹತ್ವದ ದಿನ. ಯಾಕೆ ಅಂತಂದರೆ ಈ ದಿನ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರಗಳು ಹೊರಬೀಳುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಡಿ.ಡೇ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ 2 ವರ್ಷಗಳ ನಂತರ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಸುದ್ದಿ ಏನೋ ಜೋರಾಗಿ ಓಡಾಡ್ತಾ ಇತ್ತು. ಈಗ 2 ವರ್ಷಗಳ ಸಾಧನಾ ಸಮಾವೇಶ. ಈ ಸಾಧನಾ ಸಮಾವೇಶವನ್ನು ನಾವು ಗಮನಿಸಿದಾಗ ಮುಖ್ಯಮಂತ್ರಿಗಳ ಭಾಷಣ ತುಂಬ ಇಮೋಷನಲ್ ಆಗಿತ್ತು. ನಾನು ಈ 2 ವರ್ಷಗಳ ಅವಧಿಯಲ್ಲಿ ಏನೇನನ್ನ ಮಾಡಿದ್ದೇನೆ, ನುಡಿದಂತೆ ನಡೆದುಕೊಂಡಿದ್ದೇನೆ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಕೇಂದ್ರದಿಂದ ಅಸಹಕಾರ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ರಾಜ್ಯವನ್ನು ನಿಭಾಯಿಸಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಮಾಡಿದಂತಹ ಭಾಷಣವನ್ನು ನೋಡಿದರೆ ಇದೇನು ವಿದಾಯದ ಭಾಷಣವೇ ಅನ್ನುವ ರೀತಿಯಲ್ಲಿ ಇತ್ತು. ಆದರೂ ಜನರ ನಡವಳಿಕೆ, ನಾಯಕರುಗಳ ನಡವಳಿಕೆ ನೋಡಿದರೆ ಅಂತಹ ಮಹತ್ವದ ಬದಲಾವಣೆಯ ಸುಳಿವು ಅಥವಾ ಆ ಬಾಡಿ ಲ್ಯಾಂಗ್ವೇಜ್ ಕಾಣ್ತಾ ಇರಲಿಲ್ಲ. ಹೀಗಾಗಿನೇ ಭಾಳಷ್ಟು ಜನ ತಾನು ಸಚಿವ ಸಂಪುಟದಲ್ಲಿ ಸೇರಬೇಕು ಅಂತ ಕಾಯ್ತಾ ಇರೋರು ಜೂನ್ 6ಕ್ಕೆ ಕಾಯ್ತಾ ಇದ್ದಾರೆ. ಜೂನ್ 6ಕ್ಕೆ ಯಾರು ಬೆಂಗಳೂರಲ್ಲಿ ಇರಲ್ಲ, ಎಲ್ಲರೂ ದೆಹಲಿಗೆ ಹೋಗ್ತಾರೆ. ಯಾಕೆ ಅಂದರೆ ದೆಹಲಿಯಲ್ಲಿ ಚರ್ಚೆಗಳು ನಡೆಯುತ್ತೆ, ದೆಹಲಿಯಲ್ಲಿ ಲಾಬಿಗಳು ನಡೆಯುತ್ತೆ, ದೆಹಲಿಯಲ್ಲಿ ಪವರ್ಫುಲ್ ಆಗಿರುವಂತಹ ಲೀಡರ್ಸ್ ಜೊತೆಗೆ ಅವರ ಆಪ್ತರು ಕೂಡ ಅವ್ರ ಜೊತೆಗೆ ಹೋಗ್ತಾರೆ. ಸೊ ದಟ್ ನನ್ನ ವಾದ ಸ್ಟ್ರಾಂಗ್ ಆಗಿರಲಿ, ನನ್ನ ಪರವಾಗಿ ಅಲ್ಲಿ ಚರ್ಚೆ ಮಾಡಲಿ, ಆ ಮೂಲಕ ಸಚಿವ ಸಂಪುಟದಲ್ಲಿ ನಾನು ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ತವಕದಿಂದ ಸುಮಾರು 10ಕ್ಕೂ ಹೆಚ್ಚು ಸಚಿವರುಗಳು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಫುಲ್ ರೀಶಫಲ್ ಆಗುತ್ತಾ? ಐ ಡೋಂಟ್ ಥಿಂಕ್ ಸೊ. ಫುಲ್ ರೀಶಫಲ್ ಆಗೋದಿಲ್ಲ, ಬದಲಾಗಿ ಕೆಲ ಬದಲಾವಣೆಗಳಾಗುತ್ತೆ ಅಷ್ಟೇ. ಸೊ ಈ ಒಂದು ಸಂಪುಟ ವಿಸ್ತರಣೆ ಆದರೆ ಯಾರಿಗೆ ಆದ್ಯತೆ ಸಿಗುತ್ತೆ,
ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ಯಾವ ಭಾಗದ ಸಚಿವರಿಗೆ ಕೊಡ್ತಾರೆ ಮತ್ತು ಯಾವ ಭಾಗದ ಸಚಿವರುಗಳಿಗೆ ಇದರಲ್ಲಿ ಪ್ರದೇಶವಾರು, ಜಾತಿವಾರು ಮತ್ತು ಅನುಭವ, ಅವರ ಅವರ ಇನ್ನಿತರೆ ಖಾತೆಗಳನ್ನು ನಿಭಾಯಿಸಿದಂಥ ಈ ಹಿಂದಿನ ಒಂದು ಎಕ್ಸ್ಪೀರಿಯನ್ಸ್ ಇವೆಲ್ಲವುಗಳನ್ನು ಕೂಡ ಕೌಂಟ್ ಮಾಡಲಾಗುತ್ತೆ. ಹೀಗಾಗಿ ಯಾರ್ಯಾರಿಗೆ ಸಚಿವ ಸ್ಥಾನದ ಭಾಗ್ಯ ಇದೆ ಅನ್ನೋದನ್ನು ಕಾದು ನೋಡಬೇಕು. MLC ನೇಮಕ, ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಕೂಡ ನಡೆಯುತ್ತೆ. ಹೀಗಾಗಿ ಪೆಂಡಿಂಗ್ ಉಳಿದಿರುವಂತಹ ಹಲವಾರು ಲೈಕ್ MLC ಆಯ್ಕೆ ಇವೆಲ್ಲವೂ ಕೂಡ ಜೂನ್ 6ನೇ ತಾರೀಕು ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಸೊ ಮೇ 6ಕ್ಕೆ ಎಲ್ಲರೂ ದೆಹಲಿಗೆ ಶಿಫ್ಟ್ ಆಗ್ತಾರೆ. ಮೇ 6ಕ್ಕೆ ಒಂದು ಬದಲಾವಣೆ ಆಗುತ್ತೆ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಓಕೆ, ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ದುರ್ಗೇಶ್. ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದುರ್ಗೇಶ್, ಇದು ಏನು ಇಟ್ಸ್ ಅ ಜನರಲ್ ಅಷ್ಟೇ, ಏನಿದೆ ಇದರಲ್ಲಿ ತುಂಬ ದೊಡ್ಡ ಸುದ್ದಿ ಏನಿದೆ? ಎಸ್ ರಾಧಾ, ಏನು ಸರ್ಕಾರಕ್ಕೆ 2 ವರ್ಷದ ಸಂಭ್ರಮ ಆಗ್ತಾ ಇದ್ರೆ ಇತ್ತ ಸಚಿವ ಸಂಪುಟದಲ್ಲಿ ಪುನರ್ರಚನೆ ಆಗತ್ತಾ ಅನ್ನೋದಂಥ ಆತಂಕ ಕೆಲವೊಂದಿಷ್ಟು ಸಚಿವರಿಗೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಜೂನ್ 6ಕ್ಕೆ ಏನು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ದೆಹಲಿ ತೆರಳುತ್ತಿದ್ದಾರೆ. ಇದು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. 2 ವರ್ಷದ ನಡುವೆ ಸಾಕಷ್ಟು ಸಚಿವ ಸಂಪುಟ ಪುನರ್ರಚನೆ ಹಲವು ಬಾರಿ ಆಗತ್ತೆ. ಕೆಲವೊಂದಿಷ್ಟು ಹೊಸ ಶಾಸಕರಿಗೆ ಅವಕಾಶ ಸಿಗುತ್ತೆ, ಕೆಲವೊಂದಿಷ್ಟರಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಹಲವು ಬಾರಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಮೊದಲಿಗೆ DCM DK ಶಿವಕುಮಾರ್ ಅವರೇ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ರು. ಆದರೆ CM ಸಿದ್ದರಾಮಯ್ಯ ಸದ್ಯಕ್ಕೆ ಯಾವುದೇ ಕಾರಣಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡ ಅನ್ನುವಂಥ ಮಾತನ್ನು ಹೇಳ್ತಲೇ ಬಂದಿದ್ರು. ಇದೀಗ 2 ವರ್ಷ ಏನು ಸರ್ಕಾರ ಪೂರೈಕೆ ಆಗಿದೆ, ಈ ನಿಟ್ಟಿನಲ್ಲಿ ಸಂಭ್ರಮದ ವಾತಾವರಣ ಒಂದು ಕಡೆ ಆದರೆ ರೀಶಫಲ್ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ನಡೆದಿರುವಂಥದ್ದು. ಕೆಲವೊಂದಿಷ್ಟು ಏನು ಸರ್ಕಾರದ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಅವರ ರಿಪೋರ್ಟ್ ಕಾರ್ಡ್ಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ, ರಿಪೋರ್ಟ್ ಕಾರ್ಡ್ನಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೆಲವೊಂದಿಷ್ಟು ಸಚಿವರನ್ನು ಕೋಕ್ ನೀಡಬೇಕು, ಹೊಸಬರಿಗೆ ಆದ್ಯತೆಯನ್ನು ನೀಡಬೇಕು, ಅದರ ಜೊತೆಗೆ ಅಭಿವೃದ್ಧಿಪರ ಕೆಲಸ ಮಾಡೋರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಈ ಒಂದು ಪ್ರಸ್ತಾವವನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು. ಇದೀಗ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸುವಂತೆ ಕಾಣ್ತಾ ಇದೆ. ಯಾಕಂತಂದರೆ 2 ವರ್ಷ ಸರ್ಕಾರ ಪೂರೈಸಿರೋದ್ರಿಂದ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ವಿಜಯನಗರ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಸುಮಾರು 20 ನಿಮಿಷಗಳ ಕಾಲ CM ಸಿದ್ದರಾಮಯ್ಯ ಅವರ ಜೊತೆಗೆ ವೈಯಕ್ತಿಕವಾಗಿ 1-to-1 ಮೀಟಿಂಗನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಸೇರಿದಂತೆ ಕೆಲವೊಂದಿಷ್ಟು ವರಿಷ್ಠರು ನೀವಿಬ್ಬರೂ ಕೂಡ ದೆಹಲಿಗೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಬರ್ತಾ ಇರುವಂಥದ್ದು. ಮೇಡಮ್, ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಸರ್ಕಾರ ಪುನರ್ರಚನೆ ಆಗುತ್ತೆ, ಯಾವೆಲ್ಲ ಸಚಿವರಿಗೆ ಕೊಡಲಾಗುತ್ತೆ, ಯಾವ ಭಾಗದ ಸಚಿವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ, ಹೊಸಬರಿಗೆ ಯಾವ ರೀತಿ ಅವಕಾಶವನ್ನು ನೀಡಿಕೊಡುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ವಿಧಾನ ಪರಿಷತ್ನ MLC ಸ್ಥಾನಗಳು ಕೂಡ ಕೆಲವೊಂದು 4 ಸ್ಥಾನಗಳು ಇನ್ನೂ ನೇಮಕ ಆಗಿಲ್ಲ. ಅದರ ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಗಳು ಕೂಡ ನೇಮಕ ಆಗಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕಾಗಿಯೇ ಒಂದು ಹೈಕಮಾಂಡ್ ನಾಯಕರು ದೆಹಲಿಗೆ ಬುಲಾವಣೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ 16ನೇ ಹಣಕಾಸು ಆಯೋಗದ ಸಭೆ ಇರೋದರಿಂದ CM ಸಿದ್ದರಾಮಯ್ಯ ಹಣಕಾಸು ಆಯೋಗವನ್ನು ಭೇಟಿಯಾಗೋದಕ್ಕೆ ಹೋಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಚಿವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗುವುದಂತೂ ಸಹಜ ಸಾಮಾನ್ಯ ಆಗುತ್ತೆ. ಇತ್ತ DCM DK ಶಿವಕುಮಾರ್, ಸಿದ್ದರಾಮಯ್ಯ ಅವರಿಗೆ ಯಾರೆಲ್ಲ ಆಪ್ತರಿದ್ದಾರೆ ಅವರು ಕೆಲವೊಂದಿಷ್ಟು ಸಚಿವ ಸ್ಥಾನಗಳನ್ನು ಉಳಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸಿದರೆ, ಹೊಸದಾಗಿ ಶಾಸಕರಾಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಲಾಬಿಯನ್ನು ನಡೆಸುವಂಥದ್ದು ಈ ಒಂದು ಸಂದರ್ಭದಲ್ಲಿ ಮಹತ್ವವನ್ನು ಪಡ್ಕೊಳ್ತಿರುವಂಥದ್ದು ಮೇಡಮ್.